ಅಥವಾ ಆಹಾರ ನಾವು ಯಾವಾಗ ಸೇವನೆ ಮಾಡ್ತೀವೋ ನಮ್ಮ ದೇಹದ ಒಂದು ಚಟುವಟಿಕೆಗೆ ಸಹಾಯ ಮಾಡುತ್ತೆ. ಇಟ್ ಹೆಲ್ಪ್ಸ್ ಫಾರ್ ಗ್ರೋತ್. ಅದೇ ರೀತಿ ಒಂದು ಸೂರ್ಯನ ತಾಪ ಕೂಡ ದೇಹದ ಚರ್ಮದ ಮೇಲೆ ಬಿದ್ದಾಗ ಸರ್ಟನ್ ಎಂಜೈಮ್ಯಾಟಿಕ್ ಆ್ಯಕ್ಷನ್ಸ್ ಆರ್ ಇಂಪ್ರೂವಿಂಗ್ ರಿಯಲಿ ವೆಲ್. ಸೊ ದಟ್ ಅಗೇನ್ ಹೆಲ್ಪ್ಸ್ ಟು ಸಿ ದಟ್ ದ ಕ್ವಾಲಿಟಿ ಆಫ್ ಎಗ್ಸ್ ಆಗಿರ್ಬೋದು ಅಥವಾ ಇವನ್ ಸೆಮೆನ್ ಕ್ವಾಲಿಟಿ ಇಂಪ್ರೂವ್. ಸೊ ನಾವು ಎಕ್ಸಸೈಸ್ ಮಾಡೋದು ನೇಚರಲ್ಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಜಿಮ್ಮಲ್ಲಿ ಆಗಲಿ ಅಥವಾ ರೂಮಲ್ಲಿ ಮಾಡೋದ್ಗಿಂತ ಹೊರಗಡೆ ಒಂದು ಸ್ವಲ್ಪ ಮಟ್ಟಿಗೆ ಅದರದ್ದು ವಾತಾವರಣದ ಎಕ್ಸ್ಪೋಷರಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇದು ಅಲ್ಲದೆ ಡಿವೇಟಿಂಗ್ ಅಥವಾ ಅವಾಯ್ಡಿಂಗ್ ಫ್ಯಾಕ್ಟರ್ಸ್ ವಿಚ್ ರೆಡ್ಯೂಸ್ ಅಥವಾ ಈ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಕಮ್ಮಿ ಮಾಡೋದನ್ನು ಆದಷ್ಟು ಅದರಿಂದ ದೂರ ಇರೋದು. ಫಾರ್ ಎಕ್ಸಾಂಪಲ್, ಇವಾಗ ತುಂಬ ನಾವು ತುಂಬ ಆದಷ್ಟು ಈ ಪೊಲ್ಯೂಟೆಡ್ ಇರ್ತಕ್ಕಂಥ ಎನ್ವಿರಾನ್ಮೆಂಟಲ್ಲಿ ತುಂಬ ಎಕ್ಸ್ಪೋಸರ್ ಆದಾಗ ಆಕ್ಸಿಡೇಟಿವ್ ಸ್ಟ್ರೆಸ್ ಯಾವಾಗ ಹೆಚ್ಚಾಗುತ್ತೋ ದೇಹದ ಮೇಲೆ ಸೆಲ್ಸ್ ಮೇಲೂ ಕೂಡ ಅದರದ್ದು ಪರಿಣಾಮ ಬೀಳುತ್ತೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದಾಗಿರಲಿ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಮತ್ತು ಫುಡ್ಸ್ ವಿಚ್ ಆರ್ ಆಫ್ ನಾಟ್ ಗುಡ್ ಕ್ವಾಲಿಟಿ, ಆದಷ್ಟು ಜಂಕ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು ವಿಚ್ ಇಸ್ ನಾಟ್ ಹೆಲ್ತಿ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹ್ಯಾವಿಂಗ್ ಅ ಗುಡ್ ರಿಲೇಷನ್ಶಿಪ್ with your partner is also very important. ಈಗ mental stress becomes a very important factor even for conception to take place. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಆದಷ್ಟು ಇದನ್ನೆಲ್ಲ ನಾವು ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ನಮ್ಮ ಒಂದು ಕೈಯಲ್ಲೇ ಇದನ್ನು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು.